ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದರೆ ಬ್ಯಾಂಕು ಸ್ಕ್ಯಾಮ್ ನೋಡೋಣ. ಬ್ಯಾಂಕಲ್ಲಿ ಏನೇನು ಸ್ಕ್ಯಾಮ್ ಮಾಡ್ತಾರೆ ಅಂತೇಳ್ಬಿಟ್ಟು ನೋಡೋಣ. ಯಾಕೆ ಮ್ಯಾಟ್ರು ಅಂದರೆ, ನಮ್ಮಪ್ಪ ಡೆತ್ ಆದರು ಅಂತ ಹೇಳಿದ್ನಲ್ವ, ಅವ್ರ ಅಕೌಂಟಲ್ಲಿ ಬಂದು 6500 ಇತ್ತು. ಸರಿ, ಅದನ್ನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳ್ಬಿಟ್ಟು, ಯಾಕಂದರೆ ಅವ್ರ ನಾಮಿನಿ ಬಂದು ನನ್ನ ಹೆಸರು ಕೊಟ್ಟಿದ್ರು. ಸರಿ, ಹೋದೆ ನಾನು, ಹೋಗಿ ಅಮೌಂಟ್ ಎಷ್ಟಿದೆ ಚೆಕ್ ಮಾಡಿ ಅಂತ ಹೇಳಿದೆ. ಅವ್ರ ಅಮೌಂಟು 6500 ಇದೆ ಮೇಡಮ್ ಅಂತ ಹೇಳಿದ್ರು. ಸರಿ, ಓಕೆ, ನಂದು ಅದರಲ್ಲಿ ಅಕೌಂಟ್ ಮೊದಲಿತ್ತು. ಬಟ್ ಏನಾಯ್ತು ಅಂದರೆ, ಆ ಬ್ಯಾಂಕಲ್ಲಿ 2000 ಮಿನಿಮಮ್ ಬ್ಯಾಲೆನ್ಸು ಇಡಲೇಬೇಕು. 2000 ಕೆಳಗಡೆ ಇಡೋಂಗಿಲ್ಲ. ಈಗ ಸಪೋಸ್ ನಾವು 2500 ತೊಗೊಂಡ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು 50, 30, 20 ಆ ಥರ ಕಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನು ಮಾಡಿದೆ, 3 years ಬ್ಯಾಕು ಆ ಬ್ಯಾಂಕಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಾನು ಅದು ಕ್ಲೋಸು ಮಾಡಲಿಲ್ಲ, ಅದೇ ಡಿಆಕ್ಟಿವೇಟ್ ಆಗಿತ್ತು. ಸರ್, ಅವ್ರೇನು ಮಾಡಿದ್ರು, ನಿಮ್ಗೆ ಇಲ್ಲಿ ಅಕೌಂಟ್ ಇತ್ತಂದ್ರೆ ಇತ್ತು, ನನಗೆ ಬೇಡ ಅಂತ ಡಿಆಕ್ಟಿವೇಟ್ ಮಾಡಿದ್ದೀನಿ ಅಂತ ಹೇಳಿದೆ. ಸರಿ, ಡಿ ಡಿ ಕೊಡಿ, ನನಗೆ ಆಲ್ರೆಡಿ ಬೇರೆ ಬ್ಯಾಂಕ್ ಇದೆ, ನಾನು ತೊಗೊಂಡೋಗಿ ಹಾಕ್ಕೊತೀನಿ ಅಂದೆ. ಅವ್ರು ಇಲ್ಲ, ಆ ಥರ ಎಲ್ಲ ಕೊಡೋಕ್ಕಾಗಲ್ಲ, ನೀವು ಆ ಬ್ಯಾಂಕ್ನ ಡಿಆಕ್ಟಿವೇಟ್ ಆಗಿರೋ ನಿಮ್ಮ ಅಕೌಂಟನ್ನ ಆ್ಯಕ್ಟಿವೇಟ್ ಮಾಡಿ ಅಂತ ಹೇಳಿದ್ರು. ಸರಿ, ಏನು ಮಾಡೋಕ್ಕಾಗುತ್ತೆ, ಸರಿ ಓಕೆ ಅಂದೆ. ಸೊ ನನಗೆ ಮತ್ತೆ ಕೆ ವೈ ಸಿ ಆಯಿತು, ಎಲ್ಲ ಆಯಿತು, ಆ್ಯಕ್ಟಿವೇಟ್ ಆಯಿತು. ನೆಕ್ಸ್ಟು 3-4 ಡೇಸ್ ಚೆನ್ನಾಗಿ ಅಲಿಸಿದ್ರು ಮ್ಯಾನೇಜರ್ ಎಲ್ಲ. ಅವರೆಲ್ಲ ಇತ್ತು ತೊಗೊಬರ್ರಿ ಅಂತ ಹೇಳ್ಬಿಟ್ಟು ಅಲ್ದಿತ್ತು ಆಯಿತು. ಸರಿ, ಇವತ್ತು ಹೋಗಿತ್ತು ಆಯಿತು. ಇದ್ದಿದ್ದೆಷ್ಟು 6500 ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮಾಡಿದ ತಕ್ಷಣ ಈ 3-4 ಇಯರ್ಸಿಂದ ಡಿಆಕ್ಟಿವೇಟ್ ಆಗಿತ್ತಿಲ್ಲ, ಇಯರ್ ಮೆಸೇಜ್ ಚಾರ್ಜು, ಆ ಚಾರ್ಜು, ಅಮೌಂಟ್ ಮೇಂಟೈನ್ ಮಾಡಿಲ್ಲ ಅನ್ನೋ ಚಾರ್ಜು ಎಲ್ಲ ಸೇರಿಸಿ 6500ಅಲ್ಲಿ 2500 ಅಮೌಂಟು ಕಟ್ ಮಾಡ್ಕೊಂಡು ಈಗ ನನ್ನ ಅಕೌಂಟಲ್ಲಿರೋ ಅಮೌಂಟು 4190 ರುಪೀನು 70 ರುಪೀನು ಸಮಥಿಂಗ್ ಇಷ್ಟೇ ಇರೋದು ಅಮೌಂಟು. ಇಷ್ಟು ಅಮೌಂಟ್ ಹೋಯಿತು. 2500 ಅಮೌಂಟು ಅವ್ರು ತೊಗೊಂಡ್ರು. ಈಗ ನಾನು ಏನು ಹೇಳ್ತೀನಿ ಅಂದರೆ, ಅಮ್ಮಮ್ಮ ಅಂದರೆ 1-2 ಮೆಸೇಜು, ಅದಕ್ಕೆ ಇಯರ್ಲಿ ಇಷ್ಟಂತ ಮೆಸೇಜ್ ಚಾರ್ಜು, ಮತ್ತು ಅಮೌಂಟ್ ಮೇಂಟೈನ್ ಮಾಡಿಲ್ಲ ಅನ್ನೋ ಚಾರ್ಜು, ಇದೆಲ್ಲ ಸೇರಿ 2500 ಅಮೌಂಟ್ ವೇಸ್ಟ್ ಆಯಿತಾ. ನಾನು ಬೇಡ ಅಂದಿದ್ರು ಕೂಡ ಇಲ್ಲ, ಅವರು ಡಿ ಡಿ ಕೊಡೋಕ್ಕಾಗಲ್ಲ ಬೇರೆ ಬ್ಯಾಂಕಲ್ಲಿ, ಯಾಕಂದರೆ ಅಮೌಂಟು ಚಿಕ್ಕದು. ನಿಮಗೆ 6500 ಅಮೌಂಟು ಚಿಕ್ಕದಿರ್ಬೋದು, ಬಟ್ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 1000 ಇದ್ದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ನನಗೆ ಬೇಕು ಅಂತ ನಮ್ಮ ಅಪ್ಪದು, ನೀವು ಬೇಕಂದ್ರೆ ಅವ್ರು ನಾಮಿನಿ ನನ್ನ ಹೆಸ್ರು ಹಾಕಿದ್ರು, ನಾನು ತೊಗೊತಾ ಇದ್ದೆ. 1000 ಇಲ್ಲ 500 ಇದ್ದರೂ ಕೂಡ ತೊಗೊತಾ ಇದ್ದೆ, ಯಾಕೆ ಬಿಡಬೇಕು ಬ್ಯಾಂಕವ್ರಿಗೆ ಅಂತ ಹೇಳ್ಬಿಟ್ಟು. ಈಗ ಅವ್ರ ಪ್ಲ್ಯಾನಿಂಗ್ ನೋಡಿ, ನನ್ನ ಅಕೌಂಟ್ಗೆ ಹಾಕಿಸಿ ನನ್ನ ಅಕೌಂಟ್ 3-4 ಇಯರ್ಸ್ದು ಬ್ಲಾಕ್ ಆಗಿತ್ತಲ್ಲ, ಅದಕ್ಕೆಲ್ಲ ಅಮೌಂಟು 2500 ಅವ್ರು ಇಟ್ಕೊಂಡಿದ್ದಾರೆ. ಏನು ನ್ಯಾಯ? ಇಷ್ಟಕ್ಕೆ ಎಷ್ಟು ಸುತ್ತಾಟ ಅಂದರೆ ನಿಜ. ಪೆಟ್ರೋಲ್ ಏನಾಯಿತು, ಖರ್ಚೇನಾಯಿತು, ಬಟ್ ಏನು ಮಾಡೋಕ್ಕಲ್ಲ. ಬ್ಯಾಂಕ್ ಅಂತ ಹೇಳ್ತೀರಿ, ಬ್ಯಾಂಕಲ್ಲೂ ಸರಿಯಾಗಿರ್ತಾರೆ, ಸರಿನಾ, ಸ್ವಲ್ಪ ಓದಿರೋದ್ರೆ ಕೂಡ ಬದುಕೊಂಡು ಬಂದ್ಬಿಡ್ಬೋದು. ಬಟ್ ಪಾಪ ಏನೂ ಗೊತ್ತಿಲ್ಲದಿರೋ ಹೋದರೆ ಒಂದು 20 ಸಲ ತಿರುಗಿಸ್ತಾನೆ ಇರ್ತಾರೆ 3 ಹೊತ್ತು. ಅದೇ ನಡೆಯೋದು ಇವಾಗ ಎಲ್ಲ ಹತ್ರನೂ ಅಷ್ಟೇ, ಫ್ರಾಡೇ. ಎಲ್ಲ ಗೌರ್ಮೆಂಟ್ ಸೆಂಟರ್ ಆಗಲಿ, ಪ್ರೈವೇಟ್ ಸೆಂಟರ್ ಆಗಲಿ, ಎಲ್ಲರೂ ಅಷ್ಟೇ. ಇವಾಗೆಲ್ಲ ನೀತಿ ನಿಯತ್ಗಳಲ್ಲಿ ಏನೂ ಕಾಲಿಲ್ಲ, ಎಲ್ಲ ತಿನ್ನೋದೆ. ಎಲ್ಲೋ 100 ರೂಪಾಯಿ ಬಂದರೆ ಸಾಕು ಅಂತ ಕಾಯ್ಕೊಂಡು ಕೂತಿರ್ತಾರೆ. ಹಂಗಾಯಿತು. ನಿಮಗೂ ಈ ಥರ ಅನುಭವ ಆಗಿದೆ ಅಂತೇಳಿ ಫೈನಲಿ 4000 ಅಷ್ಟೇ ಇದೆ. ಸೊ ನಾನು ತೊಗೊಂಡಿಲ್ಲ, ಸರಿ ಇರಲಿ ಅದು ನೆನಪಿಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹಂಗೆ ಬಂದುಬಿಟ್ಟೆ. ಈ ಥರ ಮಾಡಿಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬೇಕಾದರೆ. ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿ ಅಂತಲೇ 100 ರೂಪಿ ಕಾಣಿಸ್ತಿದೆ ನಿಮಗೆ. ಇಷ್ಟು ಅಮೌಂಟು ಇದೆಲ್ಲ ಮಂತ್ಲಿ ಅಂತ ಹೇಳ್ಬಿಟ್ಟು ಇಷ್ಟು ಅಮೌಂಟು ತೆಗೆದಿದ್ದಾರೆ. ಇದು ಮಾತ್ರ ಏನಂದರೆ SMS ಚಾರ್ಜು ಅದೊಂದು, ನೆಕ್ಸ್ಟ್ ಇದು ನಾಟ್ ಮಿನಿಮಮ್ ಬ್ಯಾಲೆನ್ಸ್ ಅದೊಂದು, ಇಷ್ಟು ಅಮೌಂಟು. ಫೈನಲಿ ನನಗೆ ಬಂದಿರೋದು 4191 ರೂಪಿ ಕಾಣಿಸ್ತಿದೆ ವಿತ್ ಪ್ರೂಫು. ನಿಮಗೆ ನೋಡಿ, ಸಿಕ್ಕಿ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲನೂ ಸ್ಕ್ಯಾಮ್. ಅವ್ರು ಆರಾಮಾಗಿ ನನಗೆ ಹಾಕ್ಕೊಡ್ಬೋದಾಯ್ತಲ್ವ. ಸರಿ, ಅವ್ರು ಮನ್ಸು ಮಾಡಿದರೆ ಆಲ್ರೆಡಿ ಹೋಗಿದೆ ಬಿಡು ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ ಹಾಕ್ಕೊಂಡು ಡಿ ಡಿ ಇದ್ದರೆ ನನಗೆ 6500 ಬರ್ತಾ ಇತ್ತಲ್ವ. ಓಕೆ, ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾಯಿರಿ. ನಿಮಗೂ ಈ ಥರ ಯಾವುದಾದ್ರೂ ಸ್ಕ್ಯಾಮ್ ಅಥವಾ ಮೋಸ ನಡೆದಿದೆಯಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ.